ಬಾಡಿಗೆ ಕೊಡ್ತೀನಿ ಅಂದ್ರೆ ಏನು ಬಾಡಿಗೆ ಬರ್ಬೋದು ಸರ್? ನೇರಲ್ಲಿ ನಿಮ್ಗೊಂದು 12,000 ಸಿಗುತ್ತೆ ಸರ್. ಜಾಗನ ನಾನೇ ಖುದ್ದಾಗಿ ಪರ್ಚೇಸ್ ಮಾಡಿದ್ದೀನಿ, ನಾನೇ ಸೇಲ್ ಮಾಡ್ತಾ ಇದ್ದೀನಿ. ಸೊ ನೆಲಮಂಗಲ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಅಲ್ಲಿ ಸೊ ಈ ಒಂದು ಲೇಔಟ್ಗೆ ಬಂದ್ಬಿಡ್ತೀವಿ. ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಸ್ಯಾನಿಟರಿ ಕನೆಕ್ಷನ್, ಡ್ರೈನೇಜು, ಪಾರ್ಕು, CA ಜಾಗ, ಓಕೆನಾ, ಪ್ರತಿಯೊಂದನ್ನು ನಿಮಗೆ ಡೆವಲಪ್ ಮಾಡ್ತೀವಿ. ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಮಾಡಿದ್ರೆ ಮಾತ್ರನೇ ಅವ್ರಿಗೆಲ್ಲ ನಮ್ಗೆ ಅಪ್ರೂವ್ ಕೊಡೋದು. ಇವತ್ತು ಬಂದು ನೀವು ಮನೆ ಕಟ್ಕೊಂಡು ಜೀವನ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಸುತ್ತಮುತ್ತ ಮನೆ ಕೂಡ ಇದೆ ವೀಕ್ಷಕರೇ. ನನ್ನ ಹೆಸರಲ್ಲಿ ಡಾಕ್ಯುಮೆಂಟ್ ಇದ್ರೆ ಮಾತ್ರ ನೀವು ಡಾಕ್ಯುಮೆಂಟ್ ತಗೊಂಡೋಗಿ. ನಮ್ಮ ಕಡೆಯಿಂದ ನಿಮಗೆ ಫ್ರೀ ಸೈಟ್ ವಿಸಿಟ್ ಕೂಡ ಕೊಡ್ತೀವಿ ನಮ್ಮ ಆಫೀಸಿಗೆ ಬಂದ್ರೆ. ಯಾಕೆಂದ್ರೆ ಒಂದು ಮನೆ ಕಟ್ಕೊಬೇಕು ಅಂದ್ರೆ ಎಷ್ಟು ಕಷ್ಟ, ಒಂದು ಸೈಟ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ, ಪ್ರತಿಯೊಂದು ನಮಗೆ ಗೊತ್ತಿರ ಅಂತ. ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ. ಪ್ರತಿ ಸಲ ಲೇಔಟ್ನ ವಿಡಿಯೋನ ತಂದಾಗ ಸೊ ಒಳ್ಳೊಳ್ಳೆ ಲೊಕೇಶನ್ನ ತೋರಿಸ್ಕೊಡ್ತೀನಿ, ಎಲ್ಲೆಲ್ಲಿ ಲೇಔಟ್ಗಳನ್ನ ಮಾಡ್ತಿದ್ದಾರೆ. ಸೊ ಇವತ್ತು ನಾನು ಬಂದಿದ್ದೀನಿ. ಸೊ ನೆಲಮಂಗಲ ಜಸ್ಟ್ 10 ಮಿನಿಟ್ಸ್ ಡ್ರೈವಲ್ಲಿ ಸೊ ಈ ಒಂದು ಲೇಔಟ್ಗೆ ಬಂದುಬಿಡ್ತೀವಿ. ಸೊ ಸುತ್ತಮುತ್ತ ನೋಡ್ತಿರೋ ಹಾಗೆ ನೀವು ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ನ ತಂದಿದ್ದೀನಿ. ತುಂಬ ವೈಡ್ ಅನ್ನೋ ಥರ ಏನಿಲ್ಲ. ಮತ್ತು ಇನ್ನೊಂದು ಇದು ಪ್ರೀ ಲಾಂಚಲ್ಲಿ ಇರುವಂಥ ಲೇಔಟು. ಯಾಕಂದರೆ ನೀವು ನೋಡ್ತಿರೋ ಅಬ್ಸರ್ವ್ ಮಾಡ್ತಿರೋ ಹಾಗೆ ಆಲ್ಮೋಸ್ಟ್ ಒಂದು 60% ವರ್ಕ್ ಕೂಡ ಆಗಿದೆ. ಹಾಸನಮ್ಮ ಡೆವಲಪರ್ಸ್ ಪ್ರಮೋಟರ್ಸ್ ಅವರು ತಂದಿರುವಂಥ ಈ ಒಂದು ಲೇಔಟು BMRD ಅಪ್ರೂವ್ಡ್ ಆಗಿರುತ್ತೆ ಮತ್ತು NPA ಅಪ್ರೂವ್ಡ್ ಕೂಡ ಆಗಿರುತ್ತೆ. ಯಾಕಂದರೆ ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಬರುವಂಥದ್ದು. ಹಾಸನಮ್ಮ ಡೆವಲಪರ್ಸ್ ಕಡೆಯಿಂದ ನವೀನ್ ಅವರಿದ್ದಾರೆ, ಅವ್ರನ್ನ ಕರೆಯೋಣ. ಸರ್ ವೆಲ್ಕಮ್. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು? ಸೂಪರ್ ಆಗಿದ್ದೀನಿ ಸರ್. ಇವತ್ತು ಏನು ಬಂದಿದ್ದೀವಿ, ಯಾವ ವಿಲೇಜಲ್ಲಿದ್ದೀವಿ ನಾವು? ಸರ್ ಇದು ಬಂದ್ಬಿಟ್ಟು ನಿಮಗೆ ಎಂಟ್ಕನಹಳ್ಳಿ ವಿಲೇಜ್ ಅಂತ, ನಿಮಗೆ ಹಾಸನ್ ಟು ಮಂಗಳೂರು ಹೈವೇನಲ್ಲಿ ಬರ್ತದೆ. ಓಕೆ, ಹೈವೇ ಇಂದ ಜಸ್ಟ್ ಒಂದು 300 ಮೀಟರ್ಸ್ ಅಲ್ಲಿ ಇರೋಂಥದ್ದು ಪ್ರಾಪರ್ಟಿ ಇದು. ನಿಮಗೆ ಹಾಸನ್ ಟು ಮಂಗಳೂರು ಫಸ್ಟ್ ಏನ್ ಟೋಲ್ ಬರುತ್ತೆ, ಟೋಲ್ ಇಂದ ನಿಮಗೆ ಏನಿಲ್ಲ ಅಂದ್ರೂ ಒಂದು 300-400 ಮೀಟರ್ಸ್ ಅಲ್ಲಿ ಜಾಗ ಬರುತ್ತೆ. ಬಟ್ ತುಂಬಾ ಹತ್ತಿರದಲ್ಲಿ ಇದೆ. ಬಟ್ ಇಲ್ಲಿ ಬಂದು ನೋಡೋರ್ಗಂತೂ ಸೈಟ್ ತಗೋಬೇಕು ಇಲ್ಲ ಇನ್ವೆಸ್ಟ್ ಆದರೂ ಮಾಡಬೇಕು ಅಂತ ಒಂದು ಮನಸ್ಥಿತಿಗಂತೂ ಬಂದೇ ಬರ್ತೀವಿ. ಇನ್ನು ನಾನು ನೋಡಿದೆ ಆಲ್ಮೋಸ್ಟ್ ಎಲ್ಲ ಸುತ್ತಮುತ್ತ ಮನೆ ಕೂಡ ಇದೆ ವೀಕ್ಷಕರೇ. ಸರ್ ಫಸ್ಟ್ ನಮಗೆ ಹೇಳ್ಬಿಡಿ, ಪ್ರೀ ಲಾಂಚಲ್ಲಿ ಇರೋ ಸೈಟ್ನ ವಿಡಿಯೋನ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ಪ್ರೀ ಲಾಂಚಲ್ಲಿ ಇದೆ, ಇನ್ನೂ ಏನೂ ವರ್ಕ್ ಆಗಿಲ್ಲ, ಇನ್ನೂ ತುಂಬ ಕೆಲಸಗಳು ಪೆಂಡಿಂಗ್ ಇದ್ದಾವೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಈಗ ಜನಗಳು ಏನು ಮಾಡ್ತಾರೆ ಅಂದರೆ ಎಲ್ಲರೂ ಕೂಡ ಒಂದು ಸೆಲೆಕ್ಟೆಡ್ ಸೈಟ್ಗಳನ್ನ ನೋಡ್ತಾ ಇರ್ತಾರೆ. ಒಂದು ಫೇಸಿಂಗ್ ಸೈಟ್ಸ್ ಆಗಿರ್ಬೋದು, ಇಲ್ಲ ಒಂದು ಕಾರ್ನರ್ ಸೈಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ. ಏನಾಗ್ಬಿಡುತ್ತೆ, ನಮ್ದು ಏನಾಗುತ್ತೆ ಅಂದರೆ ನಾವು ನೇರ್ ಒಂದು ಸುಮಾರು ವರ್ಷಗಳಿಂದ ಸೈಟ್ಗಳನ್ನ ಕೊಡ್ತಾ ಬರ್ತಾ ಇರೋದ್ರಿಂದ ನಮ್ಗೆ ಏನ್ ಮಾಡ್ತಾರೆ, ಹಲವಾರು ಕಸ್ಟಮರ್ಗಳು ಇರ್ತಾರೆ. ಸರ್ ಎಲ್ಲರೂ ಹೊಸ ಪ್ರಾಪರ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇರ್ತಾರೆ. ನಾವೇನ್ ಮಾಡ್ತೀವಿ, ಒಂದು ಜಾಗ ತಗೊಂಡಾಗ್ಲೇನೆ, ಜಾಗ ಒಂದು ಸಮ ಮಾಡಿದಾಗ್ಲೇನೆ ಕಸ್ಟಮರ್ಗಳಿಗೆ ಡೀಟೇಲ್ಸ್ ಕಳ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಏನಾಗ್ಬಿಡುತ್ತೆ, ಕಸ್ಟಮರ್ಗಳು ಬಂದು ಸೈಟ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಏನಾಗ್ಬಿಡುತ್ತೆ, ಫುಲ್ ಕಂಪ್ಲೀಟ್ ನಾವು ಸೇಲ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ಫೇಸಿಂಗ್ ಸೈಟ್ಸ್ ಗಳು ಸಿಗಲ್ಲ, ಮತ್ತೆ ಅವ್ರಿಗೆ ಸೆಲೆಕ್ಟೆಡ್ ಸೈಟ್ಸ್ ಗಳು ಸಿಗಲ್ಲ. ಯಾಕಂದ್ರೆ ನಮ್ದು ಪ್ಲಾನ್ ಅಪ್ರೂವ್ಡ್ ಆಗಿರೋದ್ರಿಂದ ಪ್ಲಾನ್ ಪ್ರಕಾರ ಅವ್ರು ಆರಾಮಾಗಿ ನೋಡಿದ್ರೆ ಅವ್ರ ಸೈಟ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೈಟ್ ರಿಲೇಟೆಡ್ ನೋಡಿ ಅವ್ರ ಜಾಗ ಸೆಲೆಕ್ಟ್ ಮಾಡ್ಕೊಂಡ್ರೆ, ಮತ್ತೆ ಇದು ಅಪ್ರೂವ್ಡ್ ಅಂತ ನಾವು ಮಾಡ್ತಾ ಇರೋದ್ರಿಂದ ಏನ್ ಖಾತಾ ಬರುತ್ತೆ ಸರ್? ಸೊ ಎ ಖಾತಾ ಬರುತ್ತೆ. ಇದು ನಿಮಗೆ NPA ಅಪ್ರೂವ್, ನಿಮಗೆ ಎ ಖಾತಾ ಬರುತ್ತೆ. ನಿಮಗೆ ನಾನು ಹೇಳ್ತಿರೋದು ಈಗ ಎ ಖಾತಾ BMRD ಅಪ್ರೂವ್ಡ್ ಅಂತ ನೀವೇನ್ ಸೆಲೆಕ್ಟ್ ಮಾಡಿ ತಗೊಂತೀರಾ, ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಮಾಡಿದ್ರೆ ಮಾತ್ರನೇ ಅವ್ರಿಗೆಲ್ಲ ನಮ್ಗೆ ಅಪ್ರೂವ್ಡ್ ಕೊಡೋದು. ಓಕೆ, ನಾನು ನಿಮಗೆ ಡೆವಲಪ್ಮೆಂಟ್ಸ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ನಿಮ್ಗೆ ಅಪ್ರೂವ್ಡ್ಗಳು ಸಿಗಲ್ಲ. ಕರೆಕ್ಟ್. ಸೊ ಪೇಪರ್ ಸೆಟಪ್ ಡಾಕ್ಯುಮೆಂಟ್ಸ್ ತೋರಿಸ್ಬಿಡೋಣ ಸರ್? ತೋರಿಸ್ತಾ ಮಾತಾಡೋಣ. ಹೌದೌದು, ಸೆಟಪ್ ಡಾಕ್ಯುಮೆಂಟ್ಸ್ ಕೊಡಿ. ಓಕೆ ನೋಡಿ ಸರ್, ಇದು ನಿಮಗೆ BMRD ಅಪ್ರೂವ್ಡ್ ಪ್ರಾಪರ್ಟಿ ಇದು. ಓಕೆ ಓಕೆನಾ, BMRD ಇದು ಲೇಔಟ್ ಪ್ಲಾನ್. ಹೌದೌದು. ಸೊ ಈ ತರ ಒಂದು ಲೇಔಟ್ ಬರುತ್ತೆ. ಎಷ್ಟು ಎಕರ್ ಬಂದಿದೆ ಇದು ಲೇಔಟ್? ಟೋಟಲ್ 3 acres ಪ್ರಾಪರ್ಟಿ ಇದು. ಎಷ್ಟು ನಂಬರ್ ಆಫ್ ಸೈಟ್? ಒಂದು 50 ಸೈಟ್ಸ್ ವರೆಗೂ ಬರುತ್ತೆ, 50 ಸಮಥಿಂಗ್ ಸೈಟ್ಸ್ ವರೆಗೂ ಬರುತ್ತೆ. ಏನೇನ್ ಡೈಮೆನ್ಷನ್ ಸಿಗಬಹುದು? 30-40 ಸಿಗುತ್ತೆ, 30-50 ಸಿಗುತ್ತೆ. ಓಕೆ, ಸೊ ಆ ತರ 30-50 ಸಿಗುತ್ತೆ. ಹೌದೌದು. ಕೆಲವೊಂದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕಾರ್ನರ್ ಪ್ರತಿಯೊಂದು ಮೆಜರ್ಮೆಂಟ್ ಬಂದಿದೆ. ಯಾಕೆಂದ್ರೆ ವಿಲೇಜಿಗೆ ಅಟ್ಯಾಚ್ ಆಗಿರೋದ್ರಿಂದ ಜಾಗ ನಿಮಗೆ 3 acres ಬಂದಿರೋದ್ರಿಂದ ನಿಮಗೆ ಎಲ್ಲಾ ರೀತಿ ಸೈಟ್ಸ್ ಗಳು ಕೂಡ ಸಿಗುತ್ತೆ. ಹೈವೇ ಇಂದ ಒಂದು 300 ಮೀಟರ್ ನಿಮಗೆ ರೆಸಿಡೆನ್ಷಿಯಲ್ ಮನೆ ಕಟ್ಕೊಳಕ್ಕೆ ಇವತ್ತು ಬಂದು ನೀವು ಮನೆ ಕಟ್ಕೊಂಡು ಜೀವನ ಮಾಡ್ಬೋದು. ಸೊ ನೋಡಿ, ನೀವು ಹಿಂದಗಡೆ ಏನ್ ನೋಡ್ತಾ ಇದ್ದೀರಾ, ಹೆಚ್ಚು ಕಮ್ಮಿ ಒಂದು 150 ಮನೆಗಳಿದೆ. ಸರ್ ಒಂದು ಮನೆ ಕಟ್ಟಿ ನಾನು ಬಾಡಿಗೆ ಕೊಡ್ತೀನಿ ಅಂದ್ರೆ ಒಂದು 2 BHK ಏನು ಬಾಡಿಗೆ ಬರ್ಬೋದು ನಮಗೆ? ಸರ್ ನೇರಲ್ಲಿ ನಿಮ್ಗೆ ಒಂದು 12,000 ಸಿಗುತ್ತೆ. 12,000 ಸಿಗುತ್ತೆ. ಸರ್ ಇಲ್ಲಿ ಸರೌಂಡಿಂಗ್ಸ್ ಏನಾಗಿದೆ ಅಂದ್ರೆ ನಿಮಗೆ ಹೈವೇಲ್ ಏನಿದೆ, ಹೈವೇಲ್ ನೀವು ಅಪ್ ಟು ನೀವು ಸೋಲೂರ್ವರೆಗೂ ರೈಟ್ ಲೆಫ್ಟ್ ಎಲ್ಲೂ ತುಂಬಾ ಫ್ಯಾಕ್ಟ್ರಿಗಳಿದೆ. ಡಾಬಾಸ್ಪೇಟೆಗೆ ತುಂಬಾ ನಿಯರ್ ಇದೆ. ಓಕೆ, ನಿಮಗೆ ಇಲ್ಲಿ ಏನಂದ್ರೆ ನಿಮಗೆ ಒಂದು ಕೆಲಸಕ್ಕಾಗಿರ್ಬೋದು, ಇಂಡಸ್ಟ್ರಿ ಇದೆ, ನಿಮಗೆ ನಿರ್ಮಾಣದ ಒಳ್ಳೊಳ್ಳೆ ಸ್ಕೂಲ್ಗಳಿದೆ, ಕಾಲೇಜ್ಗಳಿದೆ. ಸೊ ಹಂಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಜನ ಬಾಡಿಗೆಗೆ ಬರ್ತಾರೆ. ಓಕೆ, ಹೈವೇಗೆ ನಿಮಗೆ 300 ಮೀಟರ್ ವಾಕಬಲ್ ಡಿಸ್ಟೆನ್ಸ್. ನಿಮಗೆ ಹಾಸನ್ ಕಡೆ ಹೋಗೋರು, ಮತ್ತೆ ಅಲ್ಲಿ ಇಲ್ಲಿ ಮಾಮೂಲಿ ಹಾಸನ, ಮಂಗಳೂರು, ಕುಣಗಲ್ಲು, ನಿಮಗೆ ಯಡಿಯೂರು, ಎಲ್ಲಿ ಹೋಗೋರೆಲ್ಲ ಆರಾಮಾಗಿ ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಸರ್ ಇವಾಗ ಬೆಂಗಳೂರಲ್ಲಿ ನೀವು ಒಂದು 15,000 20,000 ಹೊರಗಡೆ ಸಿಟಿಲಿ ಕೊಟ್ಬಿಟ್ಟು ಬಾಡಿಗೆ ಇರೋದಕ್ಕಿಂತ ಇಲ್ಲಿ ಬಂದು ಅದೇ ದುಡ್ಡಲ್ಲಿ ನೀವು ಒಂದು ಲೋನ್ ಮಾಡಿಸ್ಕೊಂಡು EMI ಮಾಡಿಸ್ಕೊಂಡ್ರೆ ನೀವು ಆರಾಮಾಗಿ ಒಂದು ಸೈಟ್ ಮಾಡ್ಕೊಂಡು, ನಮ್ಮ ಇಂಟೆನ್ಷನ್ ಏನಂದ್ರೆ ಒಂದು ಸೈಟ್ ತಗೋಬೇಕು ಅಂತ ಸೈಟ್ ಕೊಡಬೇಕು. ಕರೆಕ್ಟ್. ಆ ತರ ಪ್ಲಾನ್ ಮಾಡಿ ತುಂಬಾ ವರ್ಷಗಳ ಸೈಟ್ಗಳನ್ನ ಕೊಡ್ತಾ ಬಂದಿದ್ವಿ. ಬಟ್ ಅಂದ್ರೆ ನೋಡಿ, ಲಾಸ್ಟ್ ವರ್ಷ ಇದ್ದಿದ್ದು ಪ್ರೈಸ್ ಈ ವರ್ಷ ಇರಲ್ಲ, ಚೇಂಜ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಯಾರ್ಯಾರು ಸೈಟ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ವಿಸಿಟ್ ಮಾಡಿ. ನಾವು ಪ್ರೀ ಲಾಂಚ್ ಅಲ್ಲಿ ಏನಕ್ಕೆ ವಿಸಿಟ್ ಮಾಡಿ, ಪ್ರೀ ಲಾಂಚ್ ಅಲ್ಲಿ
ಏನಕ್ಕೆ ಜಾಗ ನೋಡಿ ಅಂತ ಅಂದ್ರೆ ಒಂದು ನಿಮಗೆ ಪ್ರೈಸ್ ಕಡಿಮೆ ಸಿಗುತ್ತೆ, ಪ್ರೈಸ್ ಕಮ್ಮಿ ಸಿಗುತ್ತೆ, ಸೆಲೆಕ್ಟೆಡ್ ನಿಮಗೆ ಸೆಲೆಕ್ಟೆಡ್ ಸೈಟ್ಗಳು ಸಿಗುತ್ತೆ ಸರ್. ವಿತಿನ್ 2 to 3 months ಒಳಗಡೆ ಕಂಪ್ಲೀಟ್ ಡೆವಲಪ್ಮೆಂಟ್ ಫುಲ್ ಮಾಡ್ಕೊಡ್ತೀನಿ ನಿಮಗೆ. ಮಾಡ್ಕೊಡ್ತೀರಾ? 2 months ಒಳಗಡೆ ನಿಮಗೆ ಕಂಪ್ಲೀಟ್ ಡೆವಲಪ್ಮೆಂಟ್ಸ್ ನಿಮಗೆ ಕ್ಲಿಯರ್ ಆಗಿರುತ್ತೆ. ಮತ್ತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಮನೆ ಕಟ್ಕೋತೀನಿ ಅಂದ್ರೆ ಆರಾಮಾಗಿ. ಇನ್ನೊಂದು ಇಂಪಾರ್ಟೆಂಟ್ ಕೇಳಬೇಕು, ಇದು ಜನರಲ್ ಪ್ರಾಪರ್ಟಿನ ಸರ್? 100% ಜನರಲ್ ಪ್ರಾಪರ್ಟಿ. ಆಮೇಲೆ ಈ ಜಾಗನ ನಿಮಗೆ ಇನ್ನೊಂದು ಇದರಲ್ಲಿ ಬೆನಿಫಿಟ್ ಏನು ಅಂದ್ರೆ ಸರ್, ಜಾಗನ ನಾನೇ ಖುದ್ದಾಗಿ ಪರ್ಚೇಸ್ ಮಾಡಿದ್ದೀನಿ. ನಿಮ್ದು ಓನ್ ಲ್ಯಾಂಡ್? ನಂದೇ ಓನ್ ಲ್ಯಾಂಡ್ ಮಾಡಿ ನೀವೇ ಡೆವಲಪ್ಮೆಂಟ್ ಮಾಡಿ? ನಾನೇ ಡೆವಲಪ್ಮೆಂಟ್ ಮಾಡಿದ್ದೀನಿ, ನಾನೇ ಸೇಲ್ ಮಾಡ್ತಾ ಇದ್ದೀನಿ. ಓಕೆನಾ? ನೀವು ಬೇರೆ ಯಾರ ಹತ್ರನೂ ಹೋಗ್ಬೇಕಪ್ಪ ಮತ್ತೆ ರಿಜಿಸ್ಟರ್ ಯಾರೋ ಬಂದು ಮಾಡ್ಕೊಡ್ತೀರ ಅನ್ನೋ ನಿಮಗೆ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಮಿಡಲ್ ಲಿಸ್ಟ್ ಯಾರು ಇರಲ್ಲ, ಥರ್ಡ್ ಪಾರ್ಟಿ ಅನ್ನೋರು ಯಾರು ಇರಲ್ಲ ನಿಮಗೆ. ಸೊ ಡೈರೆಕ್ಟ್ ಓನರ್ ಬರ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಸೂಪರ್ ಸರ್. ಓಕೆ, ನಾನು ನೀವು ಬನ್ನಿ, ಜಾಗ ನೋಡಿ, ನಿಮಗೆ ಜಾಗ ಇಷ್ಟ ಆಯ್ತಾ, ಪೇಮೆಂಟ್ ವೈಸ್ ಆಗಿರ್ಬೋದು, ಟೈಮಿಂಗ್ಸ್ ವೈಸ್ ಆಗಿರ್ಬೋದು, ನಿಮಗೆ ಬೇರೆ ಏನಾರ ಡಾಕ್ಯುಮೆಂಟ್ ವೈಸ್ ಆಗಿರ್ಬೋದು, ನಿಮಗೆ ಏನೇ ಕ್ಲಾರಿಟಿ ಬೇಕು ಅಂದ್ರೂ ನಾನೇ ಕೊಡ್ತೀನಿ. ಬರ್ತೀರಾ? ಸೊ ಇದು ಓಪನ್ ಆಗಿ ನವೀನ್ ಅವರು ಹೇಳಿದ್ದಾರೆ, ಸ್ವಂತ ಲ್ಯಾಂಡ್ ಅವರೇ ತಗೊಂಡೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬರ್ತದೆ. ಇನ್ನು 2 ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಬಿಡ್ತಾರೆ. ರೋಡೆಲ್ಲ ತುಂಬ ವೈಡ್ ಆಗಿದೆ. ಇನ್ನು ಇದ್ರ ಬಗ್ಗೆ ಇನ್ನು ಇಂಪಾರ್ಟೆಂಟ್ ಅಮ್ಯುನಿಟೀಸ್ ಬಗ್ಗೆ ಎಲ್ಲ ಮಾತಾಡೋಣ ಬನ್ನಿ. ನೆಕ್ಸ್ಟ್ ಈ ಒಂದು ಲೇಔಟಲ್ಲಿ ಏನೇನು ಅಮ್ಯುನಿಟೀಸ್ ಬರುತ್ತೆ, ರೋಡೆಲ್ಲ ಎಷ್ಟು ಬಿಡ್ತು ಬಂದಿದೆ ಸರ್? ಆಲ್ಮೋಸ್ಟ್ ಎಲ್ಲ ರೋಡು ನಿಮಗೆ ಇದರಲ್ಲಿ 30 feet ಬಂದಿದೆ. 30 feet ಎಲ್ಲ 30 feet ರೋಡ್ ಬಂದಿದೆ. ಮೇನ್ ರೋಡು ಇದೆ ನೋಡ್ತಾ ಇದ್ದೀನಿ. ಹೌದು. ಸೊ ಇದೆಲ್ಲ ಸಬ್ ರೋಡ್ಗಳು 30 feet. ಎಲ್ಲ ರೋಡು 30 feet ಇದೆ. ಓಕೆನಾ? ಮತ್ತೆ ಡೆವಲಪ್ಮೆಂಟ್ಸ್ ಅಂತ ಬಂದಾಗ ನಿಮಗೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಸ್ಯಾನಿಟರಿ ಕನೆಕ್ಷನ್, ಡ್ರೈನೇಜು, ಪಾರ್ಕು, CA ಜಾಗ, ನಿಮಗೆ ಪ್ರತಿಯೊಂದು ಬರುತ್ತೆ. ಓಕೆನಾ? ಪ್ರತಿಯೊಂದನ್ನು ನಿಮಗೆ ಡೆವಲಪ್ ಮಾಡ್ತೀವಿ. ಪಂಚಾಯತಿಯಿಂದ ನೀರೇನ ಕೊಡ್ತಾರ? ಮನೆ ಕಟ್ಟೋರು ಏನಾದ್ರೆ ಇಲ್ಲಿ ನಿಮಗೆ ಅದೊಂದು ಬೆನಿಫಿಟ್ ಏನು ಅಂದ್ರೆ, ಅಲ್ಲ ನಮ್ಮ ಕಡೆಯಿಂದಲೇ ಬೋರ್ ಹಾಕೊಡ್ತೀವಿ. ಓಕೆನಾ? ವಾಟರ್ ನಿಮಗೆ ಪ್ರೆಸೆಂಟ್ ನಮ್ಮ ಕಡೆಯಿಂದಲೇ ಸಿಗುತ್ತೆ. ಓಕೆನಾ? ನಾವೇ ಬೋರ್ ಮಾಡ್ತೀವಿ, ನಾವೇ ಓವರ್ ಟ್ಯಾಂಕ್ ಮಾಡ್ತೀವಿ. ಓಕೆನಾ? ನಿಮಗೆ ಕನೆಕ್ಷನ್ ಕೊಟ್ಟಿರ್ತೀವಿ, ವಾಟರ್ ಫೆಸಿಲಿಟಿ ನಮ್ಮ ಕಡೆಯಿಂದಲೇ ಕೊಡ್ತೀವಿ. ಆಮೇಲೆ ಇನ್ನೊಂದು ಅಟ್ಯಾಚ್ಡ್ ವಿಲೇಜ್ ಆಗಿರೋದ್ರಿಂದ ನಿಮಗೆ ಪಂಚಾಯತಿ ಕಡೆಯಿಂದಲೂ ನಿಮಗೆ ವಾಟರ್ ಸಿಗುತ್ತೆ. ಸೊ ಅದೊಂದು ಬೆನಿಫಿಟ್ ಇದೆ. ಆಮೇಲೆ ಪಂಚಾಯತಿ ಸರ್ ವಿಲೇಜಿಗೆ ಅಟ್ಯಾಚ್ ಆಗಿರೋದ್ರಿಂದ ನಿಮಗೆ ಏನಾಗುತ್ತೆ, ನಾಳೆ ದಿನ ನಾನು ಈಗ ಲೇಔಟ್ ಅಲ್ಲಿ ಬರ್ತೀನಿ, ನಾನು ಒಂದೇ ಮನೆ ಇರುತ್ತೆ, ಆ ತರ ಫೀಲು ನಿಮಗೆ ಬರಲ್ಲ. ಇನ್ನೊಂದು ಸರ್, ಏನೇನು ಪೆಂಡಿಂಗ್ ಇದೆ ಈ ಒಂದು ಲೇಔಟ್ ಅಲ್ಲಿ ಹೇಳ್ಬಿಡಿ ನಮಗೆ. ಸರ್ ಮಾಮೂಲಿ ಇನ್ನೇನು ಇದಕ್ಕೆ ತಾರ್ ರೋಡ್ ಹಾಕ್ಬೇಕು ನಿಮಗೆ. ರೋಡ್ ಬರುತ್ತೆ, ಒಂದು ಬೋರ್ ಹಾಕ್ಬೇಕಾಗಿ ಬರುತ್ತೆ. ಸರಿ. ಓಕೆ, ಮತ್ತೆ ಎಲೆಕ್ಟ್ರಿಕಲ್ ಪೋಲು ಲೈನು ಬರುತ್ತೆ. ಎಲೆಕ್ಟ್ರಿಕಲ್ ಪೋಲ್ ಬರುತ್ತೆ. ಹೌದು. ಆಮೇಲೆ CA ಜಾಗ ಒಂದು ಡೆವಲಪ್ ಮಾಡಬೇಕು, ಮತ್ತೆ ಪಾರ್ಕ್ ಒಂದು ಡೆವಲಪ್ ಮಾಡಬೇಕು. ಇದೆಲ್ಲ 2 ತಿಂಗಳಲ್ಲಿ ಮುಗಿಸ್ಕೊಟ್ಟು 2 months ಅಲ್ಲಿ ನಿಮಗೆ ಕಂಪ್ಲೀಟ್ ಮುಗಿಸ್ಕೊಡ್ತೀವಿ. ಸರ್ ಮೇಜರ್ ವರ್ಕ್ ಏನಿದೆ ಎಲ್ಲ ಆಗ್ಬಿಟ್ಟಿದೆ. ಇದೆಲ್ಲ ಚಿಕ್ಕ ಪುಟ್ಟದಷ್ಟೇನೆ ಇರೋದು. ಓಕೆನಾ? ನಿಮಗೆ ವಿತಿನ್ 1 month ಒಳಗಡೆ ಕೆಲಸ ಮುಗಿಯುತ್ತೆ. ಸೊ ನಾವು 2 months ಏನಕ್ಕೆ ಅಂದ್ರೆ ನಿಮಗೆ ರಾಂಗ್ ಕಮಿಟ್ಮೆಂಟ್ ಕೊಡಬಾರ್ದು. ಕರೆಕ್ಟ್. ಸೊ ಹಂಗಾಗಿ 2 months ಒಳಗಡೆ ನಿಮ್ಗೆ ಎಲ್ಲ ಕೆಲಸ ಮುಗಿಸ್ಕೊಡ್ತೀವಿ. ತಿಂಗಳಲ್ಲಿ ಮುಗಿಸ್ಕೊಟ್ಬಿಡ್ತೀನಿ, 2 ವಾರದಲ್ಲಿ ಮುಗಿಸ್ಕೊಡ್ತೀನಿ. ಅದೆಲ್ಲ ಯಾಕೆಂದ್ರೆ ಅದೆಲ್ಲ ಆಗದಲ್ಲೇ ಇರೋದು. ಸೊ ನಿಮಗೆ 2 months ಒಳಗಡೆ ಎಲ್ಲ ಡೆವಲಪ್ಮೆಂಟ್ ಮುಗಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ಏನಂದ್ರೆ, ನಾನು ಬಿಫೋರ್ ನಿಮ್ಗೇನಾದ್ರು ಈಗ ಹೊಸದಾಗಿ ಯಾಕೆ ನನ್ನೆಲ್ಲ ಹಳೆ ಕಸ್ಟಮರ್ ಇರೋರಿಗೆ ಗೊತ್ತಿರುತ್ತೆ, ಆಸ ನಮ್ಮ ಡೆವಲಪರ್ಸ್ ಕಡೆಯಿಂದ ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಬರುತ್ತೆ ಅಂತ. ನಿಮ್ಗೆ ಹಂಗೂ ಏನಾದ್ರೂ ಯಾರೋ ಹೊಸ ಕಸ್ಟಮರ್ ಬರ್ತಾರೆ, ನಿಮ್ಗೆ ಏನಾದ್ರು ಡೌಟ್ ಇರುತ್ತೆ ಯಾವ ತರ ಡೆವಲಪ್ಮೆಂಟ್ಸ್ ಯಾವ ತರ ಬರ್ಬೋದು ಅಂತ. ನಾನು ಫ್ಯೂಚರ್ ಮಾಡಿರೋ ಬಿಫೋರ್ ಮಾಡಿರೋ ಡೆವಲಪ್ಮೆಂಟ್ಸ್ ಗಳೆಲ್ಲ ಇದೆ. ಓಕೆ, ನಾ ಲೇಔಟ್ಸ್ ಗಳೆಲ್ಲ ಇದೆ. ಒಂದ್ಸಲ ಪ್ರಾಪರ್ಟಿಗಳನ್ನ ವಿಸಿಟ್ ಮಾಡಿ. ಸರ್ ನಿಯರ್ ಆಕ್ಚುಲಿ ನಾನು ಈ ಫೀಲ್ಡ್ ಅಲ್ಲಿ ಏನಿಲ್ಲ ಒಂದು 15 years ಇಂದ ಇದ್ದೀನಿ. ಎಷ್ಟು ಜನ ಕೊಟ್ಟಿರಿ ಇಲ್ಲಿ? ಸರ್ ತುಂಬಾ ಒಂದು 1000 ಜನದ ಮೇಲೆ ಸೈಟ್ಗಳನ್ನ ನನ್ನ ಕಂಪ್ನಿನಲ್ಲೇ ಕೊಟ್ಟಿದ್ದೀನಿ. ಓಕೆನಾ? ನಾನು ಒಂದು 5 years ಇಂದ ನಾಗರ್ಬಾವಿಲಿ ನಿಮಗೆ ಔಟರ್ ರಿಂಗ್ ರಲ್ಲಿ ಅಸ್ಸಾಂ ಡೆವಲಪರ್ಸ್ ಬರುತ್ತೆ ಸರ್. ಒಂದು 1000 ಸೈಟ್ ವರ್ಗು ನಮ್ಮ ಕಂಪ್ನಿಗಳಲ್ಲೇ ಕೊಟ್ಟಿದ್ದೀವಿ. ಕೊಟ್ಬಿಟ್ಟು ಆಲ್ರೆಡಿ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೀವಿ. ಸುಮಾರು ಮನೆಗಳು ಕೂಡ ಆಗಿದೆ. ಪ್ರತಿಯೊಂದನ್ನು ನಾವೇ ಡೆವಲಪ್ ಮಾಡಿ, ನಾವೇ ಜಾಗ ಪರ್ಚೇಸ್ ಮಾಡಿ, ನಾವೇ ಲೇಔಟ್ ಮಾಡಿ ಕೊಟ್ಟಿರೋದು. ಸೊ ಹಂಗಾಗಿ ಕಸ್ಟಮರ್ ಗಳಿಗೆ ನಮ್ಮಲ್ಲಿ ತಗೊಳ್ಳೋರಿಗೆ ಒಂದು ಬೆನಿಫಿಟ್ ಏನಂದ್ರೆ, ನಮ್ದೇ ಜಾಗ ಆಗಿರೋದ್ರಿಂದ ನಿಮಗೆ ಮಿಡಲ್ ಅಲ್ಲಿ ಏನ್ ಬರುತ್ತೆ ಆ ಪೇಮೆಂಟ್ ನೀವು ಯಾರಿಗೂ ಕೊಡೋ ತರ ಇರಲ್ಲ. ಕಸ್ಟಮರ್ ಟು ಓನರ್ ಆಗಿ ಹೋಗ್ಬಿಡುತ್ತೆ. ಮಿಡಲ್ ಅಲ್ಲಿ ನಿಮಗೆ ಒಂದು 200-300 ರೂಪಾಯಿ ಏನ್ ಡಿಫ್ರೆನ್ಸ್ ಬರುತ್ತಲ್ಲ ಅದು ನಿಮಗೆ ಸಿಗಲ್ಲ. ಮಿನಿಮಮ್ 80% ವರೆಗೂ ನಿಮಗೆ ಬ್ಯಾಂಕ್ ಕಡೆಯಿಂದ ಲೋನ್ ಆಗುತ್ತೆ. BMRD ಅಪ್ರೂವ್ಡ್ ಆಗಿದೆ. ಹೌದು. ನೀವು ಯಾವುದೇ ನ್ಯಾಷನಲ್ ನಿಮ್ದು ಏನಾದ್ರು ಪ್ರೊಫೈಲ್ ಚೆನ್ನಾಗಿ ನೀವು ಯಾವುದೇ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಬೇಕಾದ್ರೂ ನೀವು ಲೋನ್ ಮಾಡ್ಕೊಬಹುದು. ಇನ್ನೊಂದೇನಂದ್ರೆ ನಿಮಗೆ ಮೆಜೆಸ್ಟಿಕ್ ಇಂದ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆನಾ, ನಿಮಗೆ ನಿಯರೆಸ್ಟ್ ಆಗಿ ಯಾವ್ದಾರ ಸಿಟಿ ಸಿಗುತ್ತೆ ಅಂದ್ರೆ ನಿಮಗೆ ಪ್ರೆಸೆಂಟ್ ನೆಲಮಂಗಲ. ಸೊ ಹಂಗಾಗಿ ನಿಮಗೆ ತುಂಬಾ ನಿಯರ್ ಆಗಿರೋ ಜಾಗ, ಅಟ್ಯಾಚ್ ಟು ವಿಲೇಜ್ ಜಾಗ. ಆಮೇಲೆ ಈಗ ಹೈವೇ ನಾನು ಅದೇ ನಿಮಗೆ ಹಿಂದೆಗಡೆ ಕಾಣಿಸ್ತಾ ಇದೆ, ಮೇನ್ ರೋಡ್ ಏನ್ ಕಾಣಿಸ್ತಿದೆ, ನೀವು ವಾಕಬಲ್ ಹೋದ್ರೆ ನಿಮಗೆ ಹೈವೇ ಸಿಗುತ್ತೆ. ಓಕೆನಾ? BMTC ಬಸ್ಸಸ್ ಎಲ್ಲ ಬರುತ್ತೆ. ಓಕೆನಾ? ಆಮೇಲೆ ನಿಮಗೆ ನೆಲಮಂಗಲ ಬಸ್ ಸ್ಟ್ಯಾಂಡ್ ಏನಿಲ್ಲ 10 ನಿಮಿಷಕ್ಕೆ ಹೋದ್ರೆ ನೆಲಮಂಗಲ ಹೋಗ್ತೀರಾ. ನಿಮಗೆ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಏನ್ ಬೇಕು ಅಂದ್ರೂ ಸಿಗುತ್ತೆ. ಮತ್ತೆ ಎಂಟ್ಕನಲ್ಲಿ ನಿಮಗೆ ಬ್ಯಾಂಕ್ ಎಲ್ಲ ಇದೆ. ಬಟ್ ಏನ್ ನೋಡ್ತಾ ಇದ್ದೀರಾ ನೀವು ಇವಾಗ, ಜಸ್ಟ್ ನಿಮ್ಗೆ ತಾರ್ ರೋಡ್ ಒಂದು ಬರಬೇಕು, ಮಾರ್ಕಿಂಗ್ ನಂಬರ್ ಮಾರ್ಕಿಂಗ್ ನಂಬರ್ ಬರಬೇಕು, ಎಲೆಕ್ಟ್ರಿಕ್ ಪೋಲ್ ಲೈನ್ ಒಂದು ಬರಬೇಕು, ಒಂದು ಲೈನ್ ಬಂದ್ಬೇಕು. ಅಷ್ಟು ಬಂತು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಜಸ್ಟ್ 2 months ಅಲ್ಲಿ ನಿಮಗೆ ಮಾಡ್ಕೊಡ್ತಾರೆ. ಇವಾಗ ತುಂಬಾ ಜನ ಅನ್ಕೊಂತಾರೆ ಸರ್, ಇವಾಗ ಪ್ರೀ ಲಾಂಚ್ ಅಲ್ಲಿ ಇದೆ, ಸೊ ನೆಕ್ಸ್ಟ್ ನಾನು ಏನು ಮಾಡಬೇಕು, ಅಗ್ರಿಮೆಂಟ್ ಹಾಕ್ಸ್ಕೋಬೇಕಾ ಇಲ್ಲ ಏನು ಮಾಡ್ಬೋದು ಅನ್ನೋದು. ಸರಿ, ಈಗ ಏನಾಗುತ್ತೆ ಅಂದ್ರೆ ಎಲ್ಲಾ ಕಸ್ಟಮರ್ಗಳು ಕೂಡ ಕ್ಯಾಶಲ್ಲಿ ಇರಲ್ಲ. ಸೊ ಏನಾಗುತ್ತೆ, ಒಂದು 50 ಕ್ಯಾಶಲ್ಲಿ ಬಂದ್ರೆ ಒಂದು 50 ಏನಾಗುತ್ತೆ ಲೋನ್ಗೆ ಹೋಗ್ತಾರೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಸರ್, ಈಗ ಏನ್ ಬಂದು ಜಾಗ ನೋಡ್ತಾರೆ ಸರ್, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ತಗೊಂಡೋಗ್ಲಿ. ಯಾಕೆಂದ್ರೆ ತುಂಬಾ ಜನಗಳು ಕನ್ಫ್ಯೂಷನ್ಸ್ ಇರುತ್ತೆ ಡಾಕ್ಯುಮೆಂಟ್ ಯಾವ ತರ ಏನಂತ. ಸೊ ಅಪ್ರೂವ್ಡ್ ಆಗಿರೋದ್ರಿಂದ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ತಗೊಂಡೋಗ್ಲಿ. ಒಂದು 5000 10,000 ಕೊಡಿ. ಓಕೆನಾ? ಒಂದು ರೈಟ್ ಫೈನಲ್ ಮಾಡ್ಕೊಳ್ಳಿ. ಓಕೆ, ನಿಮ್ದು ಯಾವ ಸೈಟ್ ಅನ್ನೋದು ಫೈನಲ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಡಾಕ್ಯುಮೆಂಟ್ಸ್ ಬಂದು ನಿಮಗೆ ಒಂದು ಸೈಟ್ ರಿಲೇಟೆಡ್ ಸರ್ವೆ ನಂಬರ್ಗಳು ಬರುತ್ತೆ. ಆಮೇಲೆ ನಾನು ಹೇಳಿದೆ, ಅವಾಗಲೇ ಹೇಳಿದೆ ನಾನೇ ಓನರ್ ಅಂತ. ಓಕೆನಾ?
ನನ್ನ ಹೆಸರಲ್ಲಿ ಡಾಕ್ಯುಮೆಂಟ್ ಇದ್ರೆ ಮಾತ್ರ ನೀವು ಡಾಕ್ಯುಮೆಂಟ್ ತೊಗೊಂಡೋಗಿ, ನಾನು ನಿಮ್ಗೆ ಅದು ಕನ್ಫರ್ಮೇಶನ್ ಕೊಡ್ತೀನಿ. ಈ ಜಾಗ ರಿಜಿಸ್ಟರ್ ಮಾಡ್ಕೊಂಡಿರೋ ಸೇಲ್ ಡೀಡ್ ಕೂಡ ನಾನು ನಿಮಗೆ ಕೊಟ್ಬಿಡ್ತೀನಿ. ಫಸ್ಟ್ ಸೇಲ್ ಡೀಡ್ ನೋಡಿ, ಓಕೆ, ಆಮೇಲೆ ನೀವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ತೊಗೊಂಡೋಗಿ, ಡಾಕ್ಯುಮೆಂಟ್ ತೊಗೊಂಡೋಗಿ ನೀವು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಓಕೆ ಆಯ್ತಾ, ವಿತ್ ಇನ್ ನಿಮ್ಗೆ ಒಂದು 7 to 10 days ಟೈಮ್ ಕೊಡ್ತೀನಿ, ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ನಿಮಗೆ ಓಕೆ ಆದರೆ ಬನ್ನಿ, ನಿಮ್ಮ ಹತ್ರ ಏನು ಮಾಮೂಲಿ ನಾನು ಹೇಳ್ದಂಗೆ ಒಂದು 15% ಇದೆಯೋ 20% ಇದೆಯೋ 30% ಇದೆಯೋ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಒಂದು 3 months ಟೈಮ್ ತಗೊಳ್ಳಿ, ಓಕೆನಾ. ಈಗ ಯಾರು ಕ್ಯಾಶಿಗೆ ಹೋಗ್ತಾರೆ ಅವ್ರು 3 months ಒಳಗಡೆ ನಾವು ಯಾವಾಗ ಕರಿತೀವಿ ಹೋಗಿ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ಲೋನ್ಗೆ ಹೋಗೋರಿಗೆ ನಮ್ಮ ಕಡೆಯಿಂದ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಕಡೆಯಿಂದ ನಾವೇ ಬ್ಯಾಂಕರ್ ನಿಮಗೆ ಸಜೆಷನ್ ಮಾಡ್ಕೊಡ್ತೀವಿ, ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀವಿ. ನೀವು ಇದೆಲ್ಲ ಡಾಕ್ಯುಮೆಂಟ್ ಡೆವಲಪ್ಮೆಂಟ್ಸ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಖಾತಾ ಬಂದ್ಮೇಲೆ ನೀವು ಹೋಗಿ ಅಲ್ಲಿ ಕೊಡಿ, ನಿಮಗೆ ಇಮಿಡಿಯೇಟ್ ಲೋನ್ ಆಗುತ್ತೆ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಸೊ ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೇನೆ ಹಾಸನಾಂಬ ಡೆವಲಪರ್ಸ್. ಮತ್ತೆ ಇಲ್ಲ ಇವ್ರದ್ದು ಆಫೀಸ್ಗೆ ಹೋಗಿ ಇನ್ನೂ ಬೇರೆ ಏನಾದ್ರು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಆಫೀಸ್ ಲೊಕೇಶನ್ ಕೊಟ್ಟಿರ್ತೀನಿ ನಾನು. ಇಲ್ಲ ಡೈರೆಕ್ಟ್ ಸೈಟಲ್ಲೇ ಬಂದು ನೀವು ಸೈಟ್ ನೋಡಬೇಕು ಅಂತ ಬಂದಾಗ ಖಂಡಿತ ಬರುವಾಗ ಒಂದ್ಸಲಿ ಕಾಲ್ ಮಾಡ್ಕೊ ಬನ್ನಿ ಅಂತ. ಅಲ್ಲ, ಇದೇನಾಗುತ್ತೆ ಅಂದ್ರೆ ಸರ್, ವಿಸಿಟಿಂಗ್ ಆಪ್ಷನ್ಸ್ ಅಂತ ಬಂದಾಗ ಲೇಔಟ್ ಅಲ್ಲಿ ಹುಡುಗರು ಇರ್ತಾರೆ, ಓಕೆನಾ. ನೀವು ಲೇಔಟಿಗೆ ಬಂದ್ರೂ ಕೂಡ ನಿಮಗೆ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಟು ನಿಮಗೆ ಯಾವುದೇ ಸೈಟು ಅಂತೇಳಿ ತೋರಿಸ್ಕೊಡ್ತಾರೆ. ಇಲ್ಲ ನೀವು ಆಫೀಸಿಗೆ ಬಂದ್ರೂ ಕೂಡ ಈಗೇನಾಗುತ್ತೆ, ಎಷ್ಟೋ ಜನಕ್ಕೆ ಆಫೀಸಿಗೆ ಬರ್ತಾರೆ, ಒಂದು ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ತಗೋತಾರೆ, ಫ್ಯಾಮಿಲಿ ಸಮೇತ ವಿಸಿಟಿಂಗ್ ಹೋಗ್ತಾರೆ. ನಮ್ಮ ಕಡೆಯಿಂದ ನಿಮಗೆ ಫ್ರೀ ಸೈಟ್ ವಿಸಿಟ್ ಕೂಡ ಕೊಡ್ತೀವಿ ನಮ್ಮ ಆಫೀಸಿಗೆ ಬಂದ್ರೆ. ಓಕೆ, ನೀವು ಫ್ಯಾಮಿಲಿ ಸಮೇತ ನೀವು ಆಫೀಸಿಗೆ ಬಂದ್ರೆ ಒಂದ್ಸಲ ಇನ್ನೊಂದ್ಸಲ ಡೀಟೇಲ್ಸ್ ಕೊಡ್ತೀವಿ. ಆಮೇಲೆ ನಮ್ಮಲ್ಲಿ ಪ್ರೀವಿಯಸ್ ಪ್ರಾಪರ್ಟಿ ಯಾವ ಥರ ಇತ್ತು, ಈಗ ಮುಂದಕ್ಕೆ ಯಾವುದೇ ಥರ, ಯಾಕೆಂದ್ರೆ ಇದಲ್ಲ ನಮ್ದು ಇನ್ನೂ 2 ಅಪ್ರೂವ್ ಪ್ರಾಜೆಕ್ಟ್ಗಳು ನಡೀತಾ ಇದೆ. ಅದು ನಿಮಗೆ ಎಲ್ಲಿ ಬರುತ್ತೆ, ಯಾವ ಲೊಕೇಶನ್ ಬರುತ್ತೆ, ಅದೇನು ಕಾಸ್ಟ್ ಇದೆ, ಓಕೆ, ಅದಿನ್ನೂ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ಮಂತ್ ಅದನ್ನು ಕೂಡ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಒಂದ್ಸಲ ಬಂದು ನೀವು ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ತಗೊಂಡ್ರೆ ನೀವೇನಾದ್ರೂ ನಮ್ಮ ಆಫೀಸಿಂದ ವಿಸಿಟಿಂಗ್ ಮಾಡ್ಕೊಡ್ತೀನಿ, ನಿಮಗೆ ಫ್ರೀ ಸೈಟ್ ವಿಸಿಟ್ ಕೂಡ ಇರುತ್ತೆ. ನೀವು ಬಂದ್ಬಿಟ್ಟು ಅದನ್ನು ಕೂಡ ನೀವು ಯೂಸ್ ಮಾಡಿ. ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ, ಆಫೀಸ್ ಲೊಕೇಶನ್ ನಾಗರಬಾವಿ ಪಾಪಿರೆಡ್ಡಿಪಾಳ್ಯ ರಾಯಲ್ ಎನ್ಫೀಲ್ಡ್ ಶೋರೂಮ್ ಆಪೋಸಿಟ್ ಹಾಸನಾಂಬ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಂತ. ಅಲ್ಲಿ ಬಂದ್ರೆ ನಿಮಗೆ BBMP ಪಾರ್ಕ್ ಇದೆ, ಪಾರ್ಕ್ ಆಪೋಸಿಟ್ ನಿಮಗೆ ನಮ್ಮ ಆಫೀಸ್ ಬಂದ್ಬಿಡ್ಬೋದು. ಓಕೆ, ಸೊ ವೀಕ್ಷಕರೇ, ಇದು ಈ ಥರ ಒಂದು ಲೇಔಟ್ ಆಗಿರುತ್ತೆ. ನೆಕ್ಸ್ಟ್ ಸರ್ ಫೈನಲ್ ನಾವು ಬಂದ್ಬಿಡೋಣ, ಒಂದು ಕೋಟಿಂಗ್ ಏನು ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು ನಾನು ನಿಮಗೆ 4100 rupees ಮಾಡ್ತಾ ಇದ್ದೀನಿ. 4100 rupees ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅಪ್ರೂವ್ಡ್ ಪ್ರಾಜೆಕ್ಟ್ ಇರೋದ್ರಿಂದ ತುಂಬಾ ನಿಮಗೆ ನಿಯರ್ ನಡೀತಾ ಇದೆ ಸರ್. 4100 ನಿಮಗೆ ಸರೌಂಡಿಂಗ್ಸ್ ಎಲ್ಲ ಆಲ್ರೆಡಿ 5000 rupees ಹೋಗ್ಬಿಟ್ಟಿದೆ. ಓಕೆನಾ, ಸರ್ ಹೈವೇಗೆ ಅಟ್ಯಾಚ್ ಆಗಿದೆ, ಅದೊಂದು ಅಡ್ವಾಂಟೇಜ್ ಅಷ್ಟೇ. ಅಲ್ಲ, ಈಗ ಏನಾಗ್ತಿದೆ ಸರ್, ನೆಲಮಂಗಲಾಗ ಹೋದ್ರೆ ನಿಮಗೆ ಏನಿಲ್ಲ, ಹೈವೇಲಿ ನಾನು ಹೇಳ್ತಿರೋದು, ಹೈವೇಲೆ ಹೋದ್ರೆ ನಿಮಗೆ 10 ನಿಮಿಷನೂ ಆಗಲ್ಲ. ಓಕೆನಾ, ಒಂದು 5 ರಿಂದ 6 ನಿಮಿಷಕ್ಕೆಲ್ಲ ಹೈವೇಯಿಂದ ನಿಮ್ಗೆ ನೆಲಮಂಗಲ ಸಿಟಿಗೆ ಹೋಗ್ಬಿಡ್ತೀರಾ. ಸೊ ಆಮೇಲೆ ತುಂಬಾ ಹತ್ರವಾಗಿದೆ. ಬಟ್ ನಿಮಗೆ ಹೈವೇ ನಿಯರೆಸ್ಟ್ ನಿಮಗೆ ಬೇಕು, ನೀವು ಹೈವೇ ನಿಯರೇ ನೋಡೋಕೆ. ಎಷ್ಟೋ ಜನ ಏನುತ್ತೆ ಸರ್, ಹೈವೇ ಪಕ್ಕದಲ್ಲಿ ಇದ್ರೆ ಹೇಳಿ, ಹೈವೇ ಪಕ್ಕದಲ್ಲಿ ಇದ್ರೆ ಹೇಳಿ ಅಂತಾರೆ. ಸೊ ಬನ್ನಿ ಅಂತ ಜಾಗ ಮಾಡಿದೀವಿ ನೋಡಿ. ಸೊ ಲೊಕೇಶನ್ ಹೆಂಗಿರುತ್ತೆ, ರೇಟು ಹಾಗೆ ಇರುತ್ತೆ ಅಲ್ವಾ, ಅಷ್ಟೇ. ಮೇನ್ ಲೊಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ನೀವು ದುಡ್ಡು ಹಾಕ್ತೀರಾ ಅಂತ ಬಂದಾಗ ಒಂದು ಒಳ್ಳೆ ಕಡೆ ದುಡ್ಡು ಹಾಕಿ ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲ ನಾನು ಮನೆ ಕಟ್ಕೊಂಡು ಇರ್ತೀರಾ ಅನ್ನೋಕ್ಕೂ ಚೆನ್ನಾಗಿರೋವಂಥ ಲೇಔಟು. ಸರ್ ಈಗ ನಮ್ಮ ಚಾನಲ್ ಕಡೆಯಿಂದ ನಮ್ಮ ಆಡಿಯನ್ಸ್ ಏನಾದ್ರು ಬಂದರೆ ಕಾಲ್ ಮಾಡಿದ್ರೆ ಏನು ಮಾಡ್ಕೊಡ್ತಾರೆ, ಬೆಸ್ಟ್ ಪ್ರೈಸ್ ಏನೋ ಮಾಡ್ಕೊಡ್ತೀರಾ ಹೇಗೆ? ಸರ್ ನಾನು 100 rupees ನೆಗೋಷಿಯೇಟ್ ಮಾಡೋಣ ಅಂತೇಳಿ ನಿಮಗೆ ಪ್ಲಾನ್ ಮಾಡಿದ್ದೆ. ಬನ್ನಿ 150 ಮಾಡಿಬಿಡೋಣ. ಸರ್ ಆಯಿತು, ನಿಮ್ಮ ಮಾತಿಗೆ ಬೆಲೆ ಕೊಟ್ಬಿಟ್ಟು ಯಾರು ಬರ್ತಾರೆ, ಯಾರು ಸ್ಪಾಟ್ ಬುಕ್ಕಿಂಗ್ ಜಾಗ ನೋಡಿ ಸ್ಪಾಟ್ ಬುಕ್ಕಿಂಗ್ ಅಂತ ಮಾಡ್ಕೋತಾರೆ, ಅವರಿಗೆ 150 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡಿ. 100% ಮಾಡಿ. ಓಕೆ ವೀಕ್ಷಕರೇ, ಅಂದರೆ 3950 rupees, 950 rupees ಆಗುತ್ತೆ. ಅದರಲ್ಲೂ ಮಾಡ್ಕೊಡ್ತಾರೆ, ಬನ್ನಿ ನವೀನ್ ಅವರು. ಸರ್ ಜಾಗ ನೋಡಲಿ ಸರ್, ನನ್ನ ಇಂಟೆನ್ಷನ್ ಗೊತ್ತಾ ಸರ್, ನಾವು ಒಂದು ನಾನು ಹೇಳ್ತಾ ಇದ್ದೀನಲ್ಲ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದು ಬಂದಿರೋಂಥದ್ದು. ಯಾಕೆಂದ್ರೆ ಒಂದು ಮನೆ ಕಟ್ಕೊಬೇಕು ಅಂದ್ರೆ ಎಷ್ಟು ಕಷ್ಟ, ಒಂದು ಸೈಡ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ, ಪ್ರತಿಯೊಂದು ನಮಗೆ ಗೊತ್ತಿರೋ ಅಂಥದ್ದು. ನಾನು ಹೇಳ್ತಾ ಇದ್ದು 50 ರೂಪಾಯಿ ಎಲ್ಲ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಖಂಡಿತವಾಗ್ಲೂ ನಾನು ಮಾಡ್ಕೊಡಿ. ಸೊ ನೋಡಿ, ಇಷ್ಟೆಲ್ಲ ಕ್ಲಿಯರ್ ಆಗಿ ನಿಮ್ಗೆ ಹೇಳಿದ್ದಾರೆ. ನಿಮಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಬೇಕಾದ್ರೆ ಕಾಲ್ ಮಾಡಿ, ಎಂಕ್ವೈರಿ ಮಾಡಿ. ಲೇಔಟ್ ಬಗ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಕಾಲ್ ಮಾಡಿ. ಸೊ ಒಂದ್ಸಲಿ ಸೆಟಪ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ನಿಮ್ಗೆ ಗೊತ್ತಿರೋಂಥ ಲಾಯರ್ನ, ಅಡ್ವೊಕೇಟ್ ಇದ್ದಾರೆ, ತೋರಿಸಿ ಅಂತ ಹೇಳ್ತೀನಿ. ಸೊ ನಿಮ್ಗೆ ಲೀಗಲ್ಲಿ ಓಕೆ ಬಂತು ಅಂತ ಹೇಳಿದ್ರೆ ದೆನ್ ಫರ್ದರ್ ನೀವು ಬಂದು ಇಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಇಲ್ಲ ನೀವು ಅಗ್ರಿಮೆಂಟ್ ತೊಗೊಂಡು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಮುಗಿಸ್ಕೊಳ್ಬೋದು. ಡೈರೆಕ್ಟು ನವೀನ್ ಅವರೇ ಬರ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಸೊ ಓನ್ ಲ್ಯಾಂಡ್ ಆಗಿರೋದ್ರಿಂದ ಇದೊಂದು ಬೆನಿಫಿಟ್ಟು. ಮಿಡಲಿಸ್ಟ್ ಅನ್ನೋರು ಯಾರೂ ಇರಲ್ಲ, ಸೊ ಬ್ರೋಕರೇಜ್ ಅನ್ನೋರು ಯಾರೂ ಇರಲ್ಲ, ಡೈರೆಕ್ಟ್ ನವೀನ್ ಅವ್ರ ಕಡೆಯಿಂದ ಬರ್ತಾರೆ. ಸೊ ಯಾರು ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಒಂದ್ಸಲಿ ಸೈಟ್ನ ನೋಡಿ ಅಂತ ಹೇಳ್ತೀನಿ, ಫ್ಯಾಮಿಲಿ ಸಮೇತ ಬನ್ನಿ ಅಂತ ಹೇಳ್ತೀನಿ. ಸರಿ, ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.